ಎಲ್ಲರಿಗೂ ನನ್ನ ನಮಸ್ಕಾರಗಳು. ನಿಮ್ಮ ಹುಡುಗ ಅಮೋಘ ಶಂಭು ಮಾತಾಡ್ತಾ ಇದ್ದೀನಿ. ಬರಹಗಾರ, ಚಲನಚಿತ್ರ ನಿರ್ದೇಶಕ, ಭಾರತೀಯ ಜನತಾ ಪಾರ್ಟಿ ಬಿಜೆಪಿ ಪಕ್ಷದ ಸದಸ್ಯ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ RSS ಹೆಮ್ಮೆಯ ಸದಸ್ಯ. ನಮ್ಮ ಭಾರತ ದೇಶದ ಜನತೆಗೆ ಮತ್ತು ಕರ್ನಾಟಕ ನಾಡಿನ ಸಮಸ್ತ ಜನತೆಗೆ ನಿಮ್ಮ ಪ್ರೀತಿ ಹುಡುಗ ಅಮೋಘ ಶಂಭು ಮಾಡುವ ನಮಸ್ಕಾರಗಳು. ನನ್ನ ತುಂಬ ಪ್ರೀತಿಯ ಸನ್ಮಾನ್ಯ ಶ್ರೀ BS ಯಡಿಯೂರಪ್ಪ ದೊಡ್ಡಪ್ಪ ಅವರಿಗೆ ಮತ್ತು ಸನ್ಮಾನ್ಯ ಶ್ರೀ BY ರಾಘವೇಂದ್ರ ಅಣ್ಣ ಅವರಿಗೆ ಹಾಗೂ ನನ್ನ ತುಂಬ ಪ್ರೀತಿಯ ಸನ್ಮಾನ್ಯ ಶ್ರೀ BY ವಿಜೇಂದ್ರ ಅಣ್ಣ ಅವರಿಗೆ ಮತ್ತು ನಮ್ಮ ರಾಜ್ಯದ ಬಿಜೆಪಿ ಪಕ್ಷದ ನಾಯಕರಿಗೆ ನನ್ನ ನಮಸ್ಕಾರಗಳು. ಈಗಾಗಲೇ ನಮ್ಮ ನರೇಂದ್ರ ಮೋದಿಜಿ ಸರ್ ಅವರ ಆಡಳಿತ ಸರ್ಕಾರ ತುಂಬ ಯಶಸ್ವಿಯಾಗಿ 10 ವರ್ಷ ಪೂರೈಸಿದೆ. ಎಲ್ರಿಗೂ ತುಂಬ ಹೆಮ್ಮೆಯಾಗಿ ಕೆಲಸ ಆಗಿ ನಾವು ಪ್ರತಿಯೊಬ್ಬರು ಮಾಡ್ತಾ ಬಂದಿದ್ದೀವಿ. ಸೊ ಈ ಮುಖಾಂತರ ಮತ್ತೊಮ್ಮೆ ನರೇಂದ್ರ ಮೋದಿ ಸರ್, ನಮ್ಮ NDA ಸರ್ಕಾರ, ನಮ್ಮ ಈ ಕಡೆ BJP ಮತ್ತು JDS ಸರ್ಕಾರ, ಮೈತ್ರಿ ಸರ್ಕಾರ ಗೆದ್ದು ಬಂದು ಎಲ್ಲೆಲ್ಲಿ ನಮ್ಮ ರಾಜ್ಯದ BJP ಪಕ್ಷದ ಮತ್ತು ನಮ್ಮ JDS ಪಕ್ಷದ ನಾಯಕರು ಗೆದ್ದಿದ್ದಾರೆ, ಎಲ್ಲ ಅಭ್ಯರ್ಥಿಗಳಿಗೆ ಅಭಿನಂದನೆಗಳು. ಇನ್ನಷ್ಟು ನಾವು ದೇಶ ಸೇವೆ, ನಾಡಿನ ಸೇವೆ ಮತ್ತು ನರೇಂದ್ರ ಮೋದಿಜಿ ಸರ್ ಅವರ ಕೇಂದ್ರ ಆಡಳಿತ ಸರ್ಕಾರಕ್ಕೆ ನಾವು ಪ್ರತಿಯೊಬ್ಬರು ದುಡಿಯೋಣ, ಪ್ರತಿಯೊಬ್ಬರು ಅದಕ್ಕೆ ಶಕ್ತಿಯನ್ನು ನೀಡುತ್ತಾ ನಾವು ಗೆದ್ದಿರುವಂಥ ನಮ್ಮ BJP ಪಕ್ಷದ ಅಭ್ಯರ್ಥಿಗಳಿಗೆ ಪ್ರತಿಯೊಬ್ಬರಿಗೂ ನನ್ನ ಮನಸ್ಫೂರ್ತಿಯಾಗಿ ಅಭಿನಂದನೆಗಳು. ಮುಖ್ಯವಾಗಿ ನನ್ನ ತುಂಬ ಪ್ರೀತಿಯ BY ರಾಘವೇಂದ್ರ ಅಣ್ಣ ಅವರು ಈ ಬಾರಿ ಶಿವಮೊಗ್ಗ ಕ್ಷೇತ್ರದ ಮತ್ತೊಮ್ಮೆ MP ಆಗಿ ಅವ್ರು ಗೆದ್ದಿರೋದು ತುಂಬ ಸಂತೋಷ. ಹಾಗೆಯೇ ನಮ್ಮ ತೇಜಸ್ವಿಯ ಬ್ರದರ್ ಅವರು ಗೆದ್ದಿರೋದು ತುಂಬ ಸಂತೋಷ. ಹೀಗೆ ನಮ್ಮ ಅನೇಕ BJP ಪಕ್ಷದ ಅಭ್ಯರ್ಥಿಗಳು ಗೆದ್ದು ಒಂದು ಮತ್ತೊಮ್ಮೆ ನಮ್ಮ ಕರ್ನಾಟಕ ರಾಜ್ಯದ ಶಕ್ತಿಯನ್ನು, BJP ಶಕ್ತಿಯನ್ನು ನಾವು ಕೇಂದ್ರ ಸರ್ಕಾರಕ್ಕೆ ನೀಡಿದ್ದೀವಿ. ರಾಜ್ಯದ ಮತ್ತು ಪ್ರತಿಯೊಂದು ಇಲಾಖೆಯಲ್ಲೂ ನಮ್ಮ BJP ಪಕ್ಷ ಯಶಸ್ವಿಯಾಗಿ ಕೆಲಸ ಇನ್ನಷ್ಟು ಮಾಡದಿದೆ, ಇನ್ನಷ್ಟು ಮಾಡುತ್ತೆ. ದೇಶ ಸೇವೆ, ನಾಡಿನ ಸೇವೆ. ಮುಖ್ಯವಾಗಿ ನಮ್ಮ ರಾಜ್ಯದ ಪ್ರತಿಯೊಬ್ಬರು ಕಾರ್ಯಕರ್ತರು ಎಲ್ಲ ಒಂದು ವಾರ್ಡ್ಗಳಲ್ಲಿ ತುಂಬಾ ಅದ್ಭುತವಾಗಿ ಅದನ್ನ ತಮ್ಮ ಗೆಲುವೊಂದು ಹೇಳಿ ಪ್ರತಿಯೊಬ್ಬರು ತಮ್ಮ ಗೆಲುವು ಈ ಬಾರಿ June 4th ಇವಾಗೇನು ಆಚರಣೆ ಮಾಡ್ತಾ ಇದ್ದಾರೆ, ತುಂಬಾ ಸಂತೋಷ. ಪ್ರತಿಯೊಬ್ಬರು ನಿಮ್ಮ ಸೇವೆ, ನಮ್ಮ ಪ್ರತಿಯೊಬ್ಬರ ಸೇವೆ ಮಾಡಿರೋದು ಒಂದು ದೇಶ ಸೇವೆಗಾಗಿ. ನಮ್ಮ ಪ್ರತಿಯೊಬ್ಬರು ನರೇಂದ್ರ ಮೋದಿಜಿ ಸರ್ ಅವ್ರನ್ನ ಪ್ರಧಾನಮಂತ್ರಿಯಾಗಿ ನಾವೆಲ್ಲರೂ ಈ ಒಂದು ಕಾರ್ಯಕರ್ತರಿಗೆ, ಮುಖ್ಯವಾಗಿ ನಮ್ಮ ಪಕ್ಷದ ಕಾರ್ಯಕರ್ತರಿಗೆ, ನಮ್ಮ ರಾಜ್ಯಾಧ್ಯಕ್ಷರಾದಂತಹ ಸನ್ಮಾನ್ಯ ಶ್ರೀ BY ವಿಜೇಂದ್ರ ಅಣ್ಣ ಅವರು ಪ್ರತಿಯೊಬ್ಬರು ತುಂಬಾನೇ ಒಂದು ಕೆಲಸ ಮಾಡ್ತಾ ಈ ಲೋಕಸಭಾ ಚುನಾವಣೆಯಲ್ಲಿ ಪ್ರತಿಯೊಬ್ಬರು ಒಂದು ದೇಶ ಸೇವೆ ಮಾಡ್ತಾ ಬಂದಿದ್ದಾರೆ. ಇದಕ್ಕಾಗಿ ನಮ್ಮ ನರೇಂದ್ರ ಮೋದಿಜಿ ಸರ್ ಅವರ ಕಾರ್ಯಕ್ಕೆ ನಾವೆಲ್ಲರೂ ಜೊತೆಯಾಗಿ ನಿಲ್ಲೋಣ. ಮತ್ತೆ ಅವರು ವಿಕಾಸ ಭಾರತಕ್ಕೆ ಮಾಡ್ತಾ ಇರುವಂತ ಕೆಲಸಕ್ಕೆ, ವಿಕಾಸ ಭಾರತ ಯೋಜನೆಗೆ ನಾವೆಲ್ಲರೂ ಜೊತೆಯಾಗಿ ಮುನ್ನಡೆಸ್ತಾ ಒಳ್ಳೆ ದೇಶ ಸೇವೆ, ನಾಡಿನ ಸೇವೆ ಮಾಡ್ತಾ ಅಂಡ್ ನಮ್ಮ ಪಕ್ಷಕ್ಕೆ ಒಳ್ಳೇದಾಗ್ಲಿ, ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಮತ್ತೊಮ್ಮೆ ನಮ್ಮ BJP ಪಕ್ಷ ಗೆಲುವನ್ನು ಸಾಧಿಸಿರುವಂತ ಎಲ್ಲ ಅಭ್ಯರ್ಥಿಗಳಿಗೆ ಒಳ್ಳೇದಾಗ್ಲಿ, ಶುಭ ಹಾರೈಕೆಗಳು. ಧನ್ಯವಾದ, ಅಭಿನಂದನೆಗಳು. ಜೈ ಗಣೇಶ, ಜೈ ಆಂಜನೇಯ, ಜೈ ಶ್ರೀರಾಮ್, ಜೈ ವಂದೇ ಮಾತರಂ. फिर एक बार मोदी सरकार, ಮತ್ತೊಮ್ಮೆ ಮೋದಿ ಸರ್ಕಾರ.